ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ತಾಲೂಕು ಆದಿಜಾಂಬವ ಮಾದಿಗ ಸಮಾಜ ಸೇವಾ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದ ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೂ ಮತ್ತು ಸಮಾಜದ ಮಂತ್ರಿಗಳಿಗೂ ಸಂಸದರಿಗೂ ಸೆಪ್ಟೆಂಬರ್ 30ರಂದು ಸೋಮವಾರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಗೌರವ ಸಮರ್ಪಣೆ ಸನ್ಮಾನ ಕಾರ್ಯಕ್ರಮ ಸಮಾರಂಭ ಏರ್ಪಡಿಸಲಾಗಿದೆ. ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡ ಜಿಎಚ್ ಶಂಭುಲಿಂಗಪ್ಪ ಅವರು ಕರೆ ನೀಡಿದ್ದಾರೆ. ನಮ್ಮ ಯರಳೂರು ತಾಲೂಕಿನ ಮಾದಿಗ ಸಮಾಜದ ವತಿಯಿಂದ ಕರ್ನಾಟಕ ರಾಜ್ಯದ ನೂತನ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಿ.ಎಸ್. ಮಂಜುನಾಥ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮುಂಡ್ರಗಿ ನಾಗರಾಜ್ ಅವರಿಗೆ ಮತ್ತು ನಮ್ಮ ಸಮಾಜದ ಅತ್ಯಂತ ಹಿರಿಯ ನಾಯಕರು, ರಾಜಕೀಯ ಮುತ್ಸದ್ದಿಗಳು, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮಂತ್ರಿಗಳಾದಂಥ ಕೆ.ಎಚ್. ಮುನಿಯಪ್ಪಾಜಿಯವರು, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಮಾಜದ ಮುಂದಾಳು ಚಿಂತಕರಾದಂಥ ಶ್ರೀಮಾನ್ ಗೋವಿಂದ್ ಕಾರಜೋಳ ಸಾಹೇಬರು, ಮಾಜಿ ಕೇಂದ್ರ ಸರ್ಕಾರದ ಮಂತ್ರಿಗಳು, ಮಾಜಿ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎ. ನಾರಾಯಣಸ್ವಾಮಿಯವರು, ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್. ಆಂಜನೇಯ ಸಾಹೇಬರು, ನಮ್ಮ ಪಕ್ಕದ ಮಾಯಕೊಂಡ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕೆ.ಎಸ್. ಬಸವಂತಪ್ಪನವರು, ನಮ್ಮ ಜಗಳೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಿ. ದೇವೇಂದ್ರಪ್ಪನವರು, ಕೆ.ಪಿ. ಪಾಲಯ್ಯನವರು, ಅವರ ಪುತ್ರರಾದ ಕೀರ್ತಿಕುಮಾರ್ ಅವರು ಹಾಗೂ ನಮ್ಮ ತಾಲೂಕಿನ ಹರಿಜನ ಸಮಾಜದ ಎಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ದಿವಸ ನಾವೀಗೇನು ತಿಳಿಸಿದ್ದೀವಿ ಆ ಮಹನೀಯರುಗಳಿಗೆಲ್ಲ ಕೂಡ ಇವತ್ತು ಅಭಿನಂದನೆ ಮತ್ತು ಸನ್ಮಾನ ಸಮಾರಂಭ ನಮ್ಮ ಸಮಾಜದ ವತಿಯಿಂದ ಮಾಡಲ್ಪಡುತ್ತದೆ. ಆದ್ದರಿಂದ ನನ್ನ ಸಮಾಜದ ಪ್ರತಿಯೊಂದು ಗ್ರಾಮಗಳಿಂದ ಮಹಿಳೆಯರು, ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜೊತೆಗೆ ಏನಿವತ್ತು ಒಳ ಮೀಸಲಾತಿಯ ಸುಪ್ರೀಂ ಕೋರ್ಟಿನ ಆದೇಶ ಕೊಟ್ಟಿದೆ, ಆ ಒಂದು ವಿಚಾರದಲ್ಲಿ ನಮ್ಮ ಸಮಾಜದವರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಡುವಂತಿದ್ದಾರೆ. ಹಾಗಾಗಿ ನಮ್ಮ ಸಮಾಜ ಬಂಧುಗಳು ಯಾವುದೇ ಭಿನ್ನಾಭಿಪ್ರಾಯಗಳನ್ನ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಬಿಟ್ಟು ಸಮಾಜದ ದೃಷ್ಟಿಯನ್ನು ಇಟ್ಟುಕೊಂಡು ಮುಂದಿನ ಭವಿಷ್ಯದ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ, ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಕೂಡ ಹುಮ್ಮಸ್ಸಿಂದ, ಒಗ್ಗಟ್ಟಿನಿಂದ ಅಂಬೇಡ್ಕರ್ ಸರ್ಕಲ್ 10:30ಕ್ಕೆ ಆಗಮಿಸಿ ಅಲ್ಲಿಂದ ನಾವು ಮೆರವಣಿಗೆ ಮೂಲಕ ಅಂಬೇಡ್ಕರ್ ಭವನಕ್ಕೆ ಬರಲಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಕೂಡ ಈಗಾಗಲೇ ನಾವು ಹಳ್ಳಿಗಳನ್ನು ಎಲ್ಲ ಕವರ್ ಮಾಡ್ಕೊಂತ ಬಂದಿದ್ದೀವಿ, ಭೇಟಿ ಕೊಟ್ಟು ಇನ್ನೂ ಕೂಡ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡೋರಿದ್ದೇವೆ. ಪತ್ರಿಕೆ ಮುಖಾಂತರ ಕೂಡ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಆ ದಿವಸ 30ನೇ ತಾರೀಕು ತಾವೆಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಜೊತೆಗೆ ಸಮಾಜದ ಅಭಿವೃದ್ಧಿಗೆ, ಸಮಾಜದ ಹಿತಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತೇಳಿ ಮತ್ತೊಮ್ಮೆ ನಾನು ಈ ಪತ್ರಿಕೆ ಮೂಲಕ ಸಮಾಜದ ಎಲ್ಲ ಬಂಧುಗಳಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ಜೊತೆಗೆ ನಾನೀಗ ಅಧ್ಯಕ್ಷ ಆಗಲಿಕ್ಕೆ ನಾನು ವೈಯಕ್ತಿಕ ಬಂದಂತರಲ್ಲ, ನಿಮ್ಮ ಅಭಿಪ್ರಾಯದ ಮೇರೆಗೆ, ನಿಮ್ಮೆಲ್ಲರ ಸಹಕಾರದ ಮೇರೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೀನಿ. ನನಗೇನಾದರೂ ಚ್ಯುತಿ ಆದರೆ ಇದು ಸಮಾಜದ ಚ್ಯುತಿ ಅಂತ ನೀವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲದೆ ಹೋದರೆ ನಾವು ಈ ತಾಲೂಕಿನಲ್ಲಿ 35,000 ರಿಂದ 40,000 ಜನಸಂಖ್ಯೆ ಮಾದಿರಿದ್ದೀವಿ. ಅವರೆಲ್ಲರಿಗೂ ಕೂಡ ಇದೊಂದು ಆಪಾದನೆ ತಪ್ಪಿದ್ದಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಯಾರೂ ಕೂಡ ಇದರಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಮನದಲ್ಲಿ ಇಟ್ಕೊಳ್ದಂಗೆ ನಾವೆಲ್ಲರೂ ಒಂದೇ. ಮಾದಿಗ ಸಮಾಜ ಅಂತಂದ್ರೆ ಆ ಊರು ಬೇರೆ ಅಲ್ಲ, ಈ ಊರು ಬೇರೆ ಅಲ್ಲ, ಎಲ್ಲ ಊರಲ್ಲಿ ಇರ್ತಕ್ಕಂಥವ್ರು ನನ್ನ ಬಂಧುಗಳೇ. ಆದ್ರಿಂದ ನೀವೆಲ್ಲರೂ ಕೂಡ ಆ ದಿವಸ ಆತ್ಮಸಾಕ್ಷಿಯಾಗಿ
ಆಗಮಿಸಿ ನಮ್ಮ ಬರುವಂತ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಗೌರವಾನ್ವಿತರಿಗೆ ಗೌರವವನ್ನು ಸಮರ್ಥನೆ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಗೊಂದಲಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತೇಳಿ ಎಲ್ಲ ನಮ್ಮ ಸಮಾಜದ ಹಿರಿಯರಲ್ಲಿ, ಕಿರಿಯರಲ್ಲಿ ಮತ್ತು ಗ್ರಾಮಾಂತರದಲ್ಲಿರುವಂಥ ನನ್ನ ಸಮಾಜ ಮುಖಂಡರುಗಳಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಾ ಈ ಪತ್ರಿಕೆಗಳ ಉದ್ದೇಶವನ್ನು ತಮಗೆ ತಿಳಿಯಪಡಿಸುತ್ತೇನೆ.